ಅಂದ್ಕೊಂಡಂತ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗ್ಬಿಡ್ಬೇಕಿತ್ತು. ಕಾರಣಾಂತರಗಳಿಂದ ಪೋಸ್ಟ್‌ಪೋನ್ ಆಯ್ತು. ಹೌದು. ನಾನ್ ಕೇಳ್ಪಟ್ಟಂಗೆ ಒಂದಷ್ಟು ಶಾರ್ಟ್ಸ್ ನ ಸುದೀಪ್ ಸರ್ ಇನ್ವಾಲ್ವ್ ಆಗಿ ಒಂದಷ್ಟು ರೀಶೂಟ್ ಕೂಡ ಆಯ್ತು ಅಂತ ಕೇಳ್ಪಟ್ಟೆ. ಇಸ್ ಇಟ್ ಟ್ರೂ ಮ್ಯಾಮ್? Some shots, yes. ಓಕೆ. 1 or 2 days I think he must have come on set. But ಅದು ವಿವೇಕ್ ಅವ್ರದ್ದು ಆಸೆ ಇದ್ದಿದ್ದು ಸರ್ದು ಒಂದು ಟಚ್ ಇರಲಿ ಅಂತ. ಬಿಕಾಸ್ ಎಷ್ಟೋ ಶೆಡ್ಯೂಲ್ಸ್ ಮುಗಿಸಿ ಹಿ ಯೂಸ್ ಟು ಟೇಕ್ ಇಟ್ ಟು ಸುದೀಪ್ ಸರ್ ಅದರಲ್ಲಿ ಇದು ಹಿಂಗೆ ಮಾಡಿದ್ರೆ ನಿಮಗೇನು ಅನಿಸುತ್ತೆ, ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳ್ಬೇಕಾರೆ ಅವರು ನಂಗೆ ಯಾವಾಗಲೂ ಮೆಸೇಜ್ ಹಾಕೋರು ವಿವೇಕ್ ಅವರು, ಎಷ್ಟು ಕಲಿಯೋಕ್ಕಿದೆ ಮೇಡಮ್ ಅವ್ರ ಹತ್ರ, ಎಷ್ಟು ಕಲ್ತಿದ್ದೀವಿ, ಸ್ಮಾಲ್ ಚೇಂಜಸ್ ಮಾಡಿದ್ರೆ ಯಾವ ಥರ ಪರ್ದೆ ಮೇಲೆ ಅದು ಎಂಥ ಡಿಫ್ರೆನ್ಸ್ ಕಾಣುತ್ತೆ ಅಂತ ಎಷ್ಟು ಕಲ್ತಿದ್ದೀವಿ. ಸೊ ಮಾತಾಡ್ಬೇಕಾದ್ರೆ ಅವ್ರು ಒಂದ್ಸತಿ ಈ ಥರ ಸುದೀಪ್ ಅವ್ರಿಗೆ ಹೇಳಿದ್ರು, ವೈ ಡೋಂಟ್ ಯು ಹೆಲ್ಪ್ ಮೀ, ಬಂದು ನಿಮ್ಮ ಟಚ್ ಕೊಟ್ಬಿಡಿ ಅಂತ. ಹಾಗೆ ಅವ್ರು ಬಂದು ಒಂದು ಸ್ವಲ್ಪ ತುಂಬಾ ಜನ ಅನ್ಕೊಂತಾ ಇದ್ರು ಮಾರ್ಕ್ ಆದ್ಮೇಲೆ ಸುದೀಪ್ ಸರ್ ಇಷ್ಟ ದಿನ ರೆಸ್ಟ್ ಮಾಡ್ಬಿಟ್ರ, ಮ್ಯಾಕ್ಸ್ ಮಾರ್ಕ್ ಬ್ಯಾಕ್ ಟು ಬ್ಯಾಕ್ ಹೊಡೆದ್ರು, ಇದು ಯಾಕೆ ಇಷ್ಟೊಂದು ಗ್ಯಾಪ್ ತಗೊಂಡ್ರು ಅಂತಂತಿದ್ರು. ಅದ್ರ ಹಿಂದೆ ಈ ವರ್ಕ್ಗಳೆಲ್ಲ ಅವ್ರು ತೊಡಗಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವಾಗ ಉತ್ತರ. ಖಂಡಿತವಾಗ್ಲೂ ಇದ್ರಲ್ಲೂ ಅವರು ತುಂಬ ವರ್ಕ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೂ ಎಲ್ಲ ನೋಡಿ ಫಸ್ಟ್ ಕಾಪಿ ಮುಗಿಸಿ 4:15ಗೆ ಮಲಗಿದ್ದಾರೆ. ಸೊ ಪ್ರತಿಯೊಂದರಲ್ಲೂ ಅವ್ರಿಗೂ ಒಂದು ತೃಪ್ತಿ ಆಗಬೇಕಲ್ಲ, ಯಾಕಂದರೆ ನಮ್ಮ ಮನೆ ಹುಡುಗ ಅವನ್ನ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಲಾಂಚ್ ಆಗಬೇಕು. ಸೊ ಎಲ್ಲೂ ಯಾವುದು ಕೊರತೆ ಇರಬಾರ್ದು. ಅವರು ಪರ್ಫೆಕ್ಷನಿಸ್ಟ್ ಅಂತ ನಿಮಗೂ ಗೊತ್ತಿದೆ. ಸಣ್ಣ ಟ್ಯೂನ್ ಮಿಸ್ ಆದರೂ, ಒಂದು ಬೀಟ್ ಮಿಸ್ ಆದರೂ ಅವ್ರು ಕಂಡುಹಿಡಿತಾರೆ. ಇಟ್ಸ್ ಇನ್ಕ್ರೆಡಿಬಲ್. ಸೊ ಹಾಗಾಗಿ ಅದರಲ್ಲೂ ಇದ್ದಾರೆ. ಪ್ಲಸ್ ಅವ್ರ 2-3 ಸ್ಟೋರೀಸ್ ರೆಡಿ ಆಗ್ತಾ ಇದೆ, ಅದರಲ್ಲೂ ಕೂತಿದ್ದಾರೆ. ಸ್ಟೋರೀಸ್ ಈಗ ಮಾಡೋದು ಇಸ್ ವೆರಿ ವೆರಿ ಚಾಲೆಂಜಿಂಗ್ ಟುಡೇ. ಜನಕ್ಕೆ ಏನು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ನಾವು ತುಂಬ ಕೇರ್ಫುಲ್ ಆಗಿ ಆಯ್ಕೆ ಮಾಡಬೇಕು. ಹಾಗಾಗಿ ಹಿ ಇಸ್ ಟೇಕಿಂಗ್ ಎ ಲಿಟಲ್ ಟೈಮ್ ಅಷ್ಟೇ. ಬಟ್ ಅವರಲ್ಲೂ ಇದೆ ಆ ತುಡಿತ, ನಾನು ಮಾಡಬೇಕು, ಬಹಳ ಜಲ್ದಿ ಮಾಡಬೇಕು ಅಂತ. ಸಾನ್ವಿ ಅವರು ಆಸ್ ಅ ಸಿಂಗರ್ ಆಗಿ ಶಿ ಇಸ್ ಗ್ರೋಯಿಂಗ್ ವೆರಿ ವೆಲ್. ಶಿ ಇಸ್ ರೀಚಿಂಗ್ ಮೋರ್ ಆ್ಯಂಡ್ ಮೋರ್ ಪೀಪಲ್, ಮೋರ್ ಆ್ಯಂಡ್ ಮೋರ್ ಇಂಡಸ್ಟ್ರೀಸ್ ಡೇ ಬೈ ಡೇ. ಸೊ ಎಷ್ಟು ಖುಷಿ ಆಗುತ್ತೆ ಮ್ಯಾಮ್, ಒಬ್ಬ ತಾಯಿಯಾಗಿ, ನಿರ್ಮಾಪಕಿ ಸೆಕೆಂಡ್ರಿ, ತಾಯಿಯಾಗಿ ಎಷ್ಟು ಖುಷಿ ಆಗುತ್ತೆ ಮ್ಯಾಮ್? ತುಂಬ ಖುಷಿ, ತುಂಬ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಅವಳು ಇಷ್ಟೆಲ್ಲ ಮಾಡಿದ್ದಾಳೆ. ಒಂದು ಒಳ್ಳೆ ಬ್ಯೂಟಿಫುಲ್ ವಾಯ್ಸ್, ಗಾಡ್ಸ್ ಗಿಫ್ಟ್ ಅದು ಅವಳಿಗೆ. ಅದನ್ನು ಅವಳು ಒಳ್ಳೆ ರೀತಿಯಲ್ಲಿ ಮುಂದೆ ತೊಗೊಂಡು ಹೋಗಬೇಕು. ಅವಳಿಗೆ ಇನ್ನೂ ಹೆಚ್ಚಿಗೆ ಆಪರ್ಚುನಿಟೀಸ್ ಬರಲಿ, ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಒಟ್ಟಿಗೆ ಅವಳಿಗೆ ಅವಕಾಶ ಸಿಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ಆಮೇಲೆ ಎಲ್ಲ ಭಾಷೆಯಲ್ಲೂ ಅವಳು ಹಾಡಬೇಕು. ಅವಳು ಭಾಳ ಬೇಗ ಅಡ್ಯಾಪ್ಟ್ ಮಾಡ್ಕೋತಾಳೆ, ತುಂಬ ಬೇಗ ಕಲಿತಾಳೆ ಭಾಷೆಗಳನ್ನ. ಸೊ ಪ್ಲಸ್ ಅವಳಲ್ಲಿ ಒಂದು ಮ್ಯೂಸಿಷಿಯನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಳಿಗೆ ಕಾಂಪೋಸಿಷನ್ ಮಾಡೋ ಕೇಪಬಿಲಿಟಿನೂ ಇದೆ ಅಂತ ನನಗೆ ಒಂದು ಸಣ್ಣ ತುಣುಕು ಅವಳು ಇದರಲ್ಲೂ ಕೊಟ್ಟಿದ್ದಾಳೆ. ಕ್ರೆಡಿಟ್ಸ್ ಅಲ್ಲಿ ಸ್ವಲ್ಪ ಒಂದು ಮ್ಯೂಸಿಕ್ ಅವರು ಪಾಪ ಚರಣ್ ಅವರು ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ಅವಳಿಗೆ, ಮಾಡು ಪರವಾಗಿಲ್ಲ, ತುಂಬ ಪ್ರೋತ್ಸಾಹ ಮಾಡ್ತಾರೆ ಅವಳಿಗೆ. ಸೊ ಶಿ ಇಸ್ ಬ್ಲೆಸ್ಡ್ ಲೈಕ್ ದಟ್. ಮೀನ್ ವೈಲ್ ಏನಾದ್ರು ಪ್ರಾಕ್ಟೀಸ್ ಮಾಡ್ತಾರಾ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಜೊತೆ? ಎಲ್ಲ ಅವಳೇ ಕಲಿತಾಳೆ. ಶಿ ಲರ್ನ್ ದಿ ಯುಕೆಲೇಲಿ, she plays the piano, she plays the guitar. Amazing. Anything. ಅವಳಿಗೆ ಇಷ್ಟ, ಏನೋ ಒಂದು ಇಷ್ಟ ಆದರೆ ಅವಳ ಅಪ್ಪಂದೇ ಗುಣ ಅವಳಿಗೆ. ಅದರಲ್ಲಿ 24 hours ಫೋಕಸ್ ಮಾಡಿ ಅವಳು ಕಲಿತು ಅದನ್ನು ಸಾಧಿಸ್ಕೊತಾಳೆ. ಇಲ್ಲ, ನಾನು ಸುದೀಪ್ ಸರ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಪರ್ಸ್ನಲಿ. ಅವರೊಂದು ದಿನ ಹೇಳ್ತಾ ಇದ್ರು, ತುಂಬಾ ಇಂಗ್ಲಿಷ್ ಸಾಂಗ್ಸ್ ಬರೀತಾಳೆ, ಅವರೇ ಬರ್ಕೊಂಡು ನನಗೋಸ್ಕರ ಹಾಡಿದ್ದಾರೆ ಎಷ್ಟೋ ಸರಿ ಅಂತೆಲ್ಲ ಹೇಳ್ತಾ ಇದ್ರು. ಹೌದು, ತುಂಬ ಬರೀತಾಳೆ ಅವಳು. ಜಿಮ್ಮಿಯಲ್ಲೂ ಅವಳೇ ಬರ್ತಿದ್ದು ಆ ಸಾಲುಗಳು ಇಂಗ್ಲೀಷಲ್ಲಿ. ಹಾಡ್ತಾ ಇರ್ತಾಳೆ, ಅದನ್ನ ಕಂಪೋಸ್ ಮಾಡ್ತಾ ಇರ್ತಾಳೆ. ಸೊ ಐ ಹೋಪ್ ಟು ಸಿ ಹರ್ ಆಸ್ ಅ ಕಂಪೋಸರ್ ಸಮ್ಡೇ. ಟಾಲಿವುಡ್ ಅಲ್ಲಿ ನಾನಿ ಅವರು ಒಂದು ಅವಕಾಶ ಕೊಟ್ಟಿದ್ರು ಅವ್ರ ಪ್ರೊಡಕ್ಷನ್ ಇದರಲ್ಲಿ. ಸೊ ಅದಾದ್ಮೇಲೆ ಹಿಟ್ 3 ಹೌದು. ಬಟ್ ಅವರು ತುಂಬ ಟೈಮ್ ಕನ್ಸ್ಟ್ರೆಂಟ್ ಇರೋದ್ರಿಂದ ಅವರಿಗೆ ಬೇಗ ಕರಿಯಕ್ಕಾಗಿರ್ಲಿಲ್ಲ ಅವಳನ್ನ. ಸೊ ಅವನು ಯಾವಾಗಲೂ ಹೇಳ್ತಾನೆ, ಅದು ಒಂದು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಇಲ್ಲಾಂದ್ರೆ ಯಾವಾಗಲೂ ನಮಗೆ ಹೇಳ್ತಿದ್ದ, ನಾನು ಫಸ್ಟ್ ಲಾಂಚ್ ಮಾಡ್ತೀನಿ ಅವಳನ್ನ, ನೀವಲ್ಲ ಅಂತ. ತುಂಬ ಇಷ್ಟಪಡ್ತಾಳೆ, ಸಣ್ಣ ವಯಸ್ಸಿಂದ ನೋಡ್ಕೊಂಡ್ ಬಂದಿವಿ. ಈಗ ಟೈಮಿಂದ ತುಂಬ ಇಷ್ಟಪಡ್ತಿದ್ರು ಅವಳನ್ನ. ಬಟ್ ಈ ಮೊನ್ನೆ ಅವಳು ಹಾಡು ಕೇಳಿ ಮನೆಗೆ ಬಂದಾಗೆಲ್ಲ ಹಿ ಆಸ್ಕ್ಸ್ ಹರ್ ಟು ಸಿಂಗ್. ಸೊ ತುಂಬ ಇಷ್ಟಪಡ್ತಾರೆ ಅವಳನ್ನ, ಇಬ್ಬರು ಗಂಡ ಹೆಂಡತಿ. ಹಾಗಾಗಿ ಅಟ್ಲೀಸ್ಟ್ ಅವಳದೊಂದು ಹಮ್ಮಿಂಗ್ ಇರಲಿ ಹಿಟ್ 3 ಆ ಪೋರಾಟ ಮೇ ಸಾಂಗಲ್ಲಿ ಒಂದು ಹಮ್ಮಿಂಗ್ ಅವಳು ಆ್ಯಡ್ ಮಾಡಿದ್ದು. ಶಿ ಸ್ಯಾಂಗ್ ದ ಹೋಲ್ ಸಾಂಗ್, ಬಟ್
ಅವಳಿಗೆ ಅನಿಸ್ತು ಆ್ಯಕ್ಚುಲಿ ಅಷ್ಟು ವೈಲೆನ್ಸ್ ಇರ್ಬೇಕಾದ್ರೆ ಐ ಫೀಲ್ ಅ ಮೇಲ್ ವಾಯ್ಸ್ ಮಾತ್ರ ಸೂಟ್ ಆಗುತ್ತೆ, ಓಕೆ. ಯು ಟೇಕ್ ದ ಮೇಲ್ ವಾಯ್ಸ್ ಅಂತ ಅವಳೇ ಹೇಳಿದ್ದು. ಬಟ್ ಒಂದು ಹಮ್ಮಿಂಗ್ ಅವಳ ಎಡಿಷ್ನಲ್ ಅವಳ ಕಡೆಯಿಂದ ಆ್ಯಡ್ ಮಾಡಿದ್ಲು, ಅದು ಅವ್ರಿಗೆ ತುಂಬ ಇಷ್ಟಪಟ್ಟರು ಅವರು, ಅದನ್ನು ಆ್ಯಡ್ ಮಾಡಿದ್ರು ಅದಕ್ಕೆ.